ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಗಳು ಮರಣ ಹೊಂದುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ. ಮೆಡಿಕಲ್ ಹಬ್ಬು, ಆರೋಗ್ಯ ಹಬ್ ಅಂತ ಕರೆಸಿಕೊಳ್ಳುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ತುಂಬ ಆತಂಕಕಾರಿಯಾದಂಥ ಒಂದು ಬೆಳವಣಿಗೆ. ಇವತ್ತು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸೂರ್ಯ ಎಂಬ ಹಾಸ್ಪಿಟಲ್ನಲ್ಲಿ ಬೆಳ್ತಂಗಡಿಯ ಪರಪ್ಪು ಎಂಬ ಪ್ರದೇಶದ ನಿವಾಸಿ ಯುವಕ ಶರೀಫ್ ಎಂಬವನು ಒಂದು ಚಿಕ್ಕ ಅವಘಡಾಗಿ ಅಲ್ಲಿ ದಾಖಲಾಗ್ತಾನೆ. ಆ ದಾಖಲಾದ ನಂತರ ಆ ವೈದ್ಯರು ನೀಡಿದಂತಹ ಚಿಕಿತ್ಸೆಯಲ್ಲಿ ಏನೋ ಎಡವಟ್ಟಾಗಿ ಆತ ದಿಢೀರಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಯವರು ಕೂಡಲೇ ನೀವು ಮಂಗಳೂರಿಗೆ ಸಾಗಿಸಬೇಕು ಅಂತ ಹೇಳ್ತಾರೆ. ಮಂಗಳೂರಿಗೆ ತರ್ತಾರೆ. ಮಂಗಳೂರಿನಲ್ಲಿ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಮರಣ ಹೊಂದ್ತಾನೆ. ಇದಕ್ಕೆ ಮೇಲ್ನೋಟಕ್ಕೆ ಕಾರಣ ಏನು ಅಂತ ನೋಡುವಾಗ ಗೊತ್ತಾಗುವುದು, ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರು ನೀಡಿದಂತಹ ಆ ಒಂದು ಚಿಕಿತ್ಸೆಯಲ್ಲಿ ಏನೋ ಒಂದು ಏರುಪೇರಾಗಿದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂಥ ವಾಸ್ತವ. ಈಗಾಗಲೇ ಆ ಕುಟುಂಬದವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಪ್ರಕರಣವನ್ನು ಕೂಡ ದೂರನ್ನು ನೀಡಿದ್ದಾರೆ. FIR ಕೂಡ ದಾಖಲಾಗಿದೆ. ಇದು ಪದೇ ಪದೇ ಇಂಥ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಸರ್ಕಾರಕ್ಕೆ ಇಲ್ಲಿನ ಮೆಡಿಕಲ್ ಕಾಲೇಜುಗಳ ಮೇಲೆ, ಅದೇ ರೀತಿ ಇಲ್ಲಿನ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ಇದೆಯೋ ಇಲ್ಲವೋ ಅಂತ ಹೇಳುವಂಥ ಸಂಶಯ ನಮಗೆ ಕಾಡ್ತಾ ಇದೆ. ಇಲ್ಲಿ ಒಂದು ಕಡೆಯಲ್ಲಿ ಸರ್ಕಾರ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳನ್ನು, ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು, ಅದೇ ರೀತಿ ಸಮುದಾಯ ಆರೋಗ್ಯ ಕೇಂದ್ರವನ್ನು, ತಾಲೂಕು ಆರೋಗ್ಯ ಕೇಂದ್ರವನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಮಾರುವಂತಹ ವ್ಯವಸ್ಥಿತ ಹುನ್ನಾರ ಒಂದು ಕಡೆ ನಡೀತಾ ಇದೆ. ಇಲ್ಲಿ ಮೆಡಿಕಲ್ ಕಾಲೇಜುಗಳು, ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ತಾನು ನಡೆದದ್ದೇ ದಾರಿ, ತಾನು ಹೇಳಿದ್ದೇ ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಇಲ್ಲಿ ವರ್ತನೆಗಳನ್ನು ತೋರಿಸ್ತಾ ಇದ್ದಾರೆ. ಇದರ ಮೇಲೆ ಯಾವುದೇ ನಿಯಂತ್ರಣ ಸರ್ಕಾರಕ್ಕೆ ಇಲ್ಲದಂತೆ ಆಗಿದೆ. ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಹಲವಾರು ಸಂದರ್ಭಗಳಲ್ಲಿ ಈ ಘಟನೆ ಇಲ್ಲಿ ಮರುಕಳಿಸ್ತಾ ಇದೆ. ಇಲ್ಲಿ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ, ಯಾವುದೋ ಕಾಲಿಗೆ ಚಿಕಿತ್ಸೆ ನೀಡಿದಂಥ ಸಂದರ್ಭದಲ್ಲಿ ಓವರ್ ಡೋಸ್ ಆಗಿ ಒಬ್ಬ ಯುವಕ ಮರಣ ಹೊಂದಿದಂಥದ್ದು, ಅದೇ ರೀತಿ ಅದೆಷ್ಟೋ ಮಂದಿಗೆ ಕಾಲುಗಳನ್ನು ಕಳೆದುಕೊಂಡಂಥದ್ದು, ಅದೆಷ್ಟೋ ಸ್ತ್ರೀಯರು ಹೆರಿಗೆಯ ಸಂದರ್ಭದಲ್ಲಿಯೂ ಕೂಡ ಏನೋ ಏರುಪೇರಾಗಿ ಮರಣ ಹೊಂದಿದಂಥದ್ದು, ಅಥವಾ ಮಗುವಿನ ಮೇಲೆ ಪ್ರಭಾವ ಬೀರುವಂಥ ಘಟನೆಗಳು ಕೂಡ ದಿನಂಪ್ರತಿ ಮಂಗಳೂರಿನಲ್ಲಿ ಒಂದಲ್ಲ ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಬಹುತೇಕ ಪ್ರಕರಣಗಳು ಇಲ್ಲಿ ಸದ್ದಿಲ್ಲದೆ ಅದು ಮುಚ್ಚಿ ಹೋಗ್ತಾ ಇದೆ. ಒಂದೆರಡು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತಾ ಇದೆ. ಇವತ್ತು ಶರೀಫ್ ಎಂಬ ಒಬ್ಬ ಯುವಕ ಮರಣ ಹೊಂದಿದ್ದಾನೆ. ಆ ಕುಟುಂಬಕ್ಕೆ ಆತ ಆಸರೆಯಾಗಿದೆ. ಒಂದು ಪುಟ್ಟ ಅಂಗಡಿಯನ್ನು, ತರಕಾರಿ ಅಂಗಡಿಯನ್ನು ನಡೆಸ್ತಾ ಇದ್ದಂತಹ 3 ಪುಟ್ಟ ಮಕ್ಕಳಿರುವಂತಹ ಒಂದು ಯುವಕ. ಈಗ ಕುಟುಂಬದ ನಿರ್ವಹಣೆ ಮಾಡುವಂಥವರು ಯಾರು? ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೇವಲ ಈಗಾಗಲೇ ಅವರು ದೂರು ನೀಡಿದ್ದಾರೆ, ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶಗೊಂಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಅದೇ ರೀತಿ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಹೇಳಿಕೆಯನ್ನು, ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ಈ ಸರ್ಕಾರ ಕಾಟಾಚಾರಕ್ಕೆ ಒಂದು ತನಿಖೆ ಮಾಡಿ ಕೈ ತೊಳೆದುಕೊಳ್ಬಾರ್ದು. ಇದರ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿನ ಮೆಡಿಕಲ್ ಕೌನ್ಸಿಲ್ ಇರ್ಬೋದು, ಜಿಲ್ಲಾ ಆರೋಗ್ಯ ಇಲಾಖೆ ಇರ್ಬೋದು, ಅದೇ ರೀತಿ ಜಿಲ್ಲಾಡಳಿತ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಇರ್ಬೋದು, ಈ ಬಗ್ಗೆ ಬಹಳ ತೀವ್ರವಾದಂಥ ರೀತಿಯಲ್ಲಿ ಪ್ರಾಮಾಣಿಕವಾದಂಥ, ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಿ ಆ ಒಂದು ಘಟನೆಗೆ ಯಾರು ಕಾರಣಕರ್ತರಾಗಿದ್ದಾರೆ, ಆ ಕಾರಣಕರ್ತರಾದಂಥವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಆಸ್ಪತ್ರೆಯನ್ನು ಸೀಲ್ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ಆ ಕುಟುಂಬದವರು ನೀಡಿದಂಥ ದೂರು, ಅದು ಕೊಲೆ ಮೊಕದ್ದಮೆ ಅಡಿಯಲ್ಲಿ ಆ ದೂರು ದಾಖಲಿಸಿಕೊಳ್ಬೇಕಾಗಿತ್ತು. ಯಾಕೆಂದರೆ ಮೇಲ್ನೋಟಕ್ಕೆ ಇದೊಂದು ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳುವಂಥದ್ದು ಎದ್ದು ಕಾಣ್ತಾ ಇದೆ. ಇಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಒಂದು ರಸ್ತೆ ಏನಾದರೂ ಸರಿ ಇಲ್ಲದೆ ಒಂದು ವಾಹನ ಸವಾರರು ಪಲ್ಟಿಯಾದರೆ ಅಲ್ಲಿ ಆ ರಸ್ತೆಯನ್ನು ನಿರ್ವಹಣೆ ಮಾಡುವಂತಹ ಸಂಸ್ಥೆಯ ಇಂಜಿನಿಯರ್ ಮೇಲೆ ಕ್ರಿಮಿನಲ್ ಪ್ರಕರಣ, ಕೊಲೆ ಮೊಕದ್ದಮೆ ದಾಖಲಿಸಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಆದ ಕಾರಣ ಇಲ್ಲಿನ ನಿಯಂತ್ರಣ ಏನು, ಆ ವೈದ್ಯರುಗಳ ಮೇಲೆ ಸರ್ಕಾರ ಕಠಿಣವಾದಂಥ ಒಂದು ನಿಯಂತ್ರಣ ಹೇರದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಕೂಡ ಇವರು ದುಡ್ಡು ಮಾಡುವಂತಹ ಬರದಲ್ಲಿ, ಇವರಿಗೆ ಏನು ಹೆಚ್ಚು ರೋಗಿಗಳನ್ನು ನೋಡಬೇಕು ಅಂತ ಹೇಳುವಂಥ ಬರದಲ್ಲಿ ಇವರು ಅಲ್ಲಿ ಅಡ್ಮಿಟ್ ಆದಂಥ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಇಂಥ ಘಟನೆಗಳು ಪುನಃ ನಡೀತಾ ಇದೆ. ಇದು ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀಲಿಕ್ಕೆ ಬಿಡಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇವತ್ತು ರಾಜ್ಯದ ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರಾಗಿರುವಂಥ ಒಂದು ಜಿಲ್ಲೆಯಲ್ಲಿ ಆಗಿರ್ತದೆ ಈ ಘಟನೆ ನಡೆದಂಥದ್ದು. ವಿದ್ಯಾವಂತರ, ಬುದ್ಧಿವಂತರ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ನಡೆಯುವಾಗ ಇತರ ಜಿಲ್ಲೆಗಳ ಪರಿಸ್ಥಿತಿ ಯಾವ ರೀತಿ ಇರ್ಬೋದು? ಆದ ಕಾರಣ ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮುಂದಿನ ದಿವಸಗಳಲ್ಲೂ ಈ ರೀತಿಯಾದಂತಹ ಘಟನೆಗಳು ನಡೆಯದಂಥ ರೀತಿಯಲ್ಲಿ ಸರ್ಕಾರ ಬಹಳ ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.